ಹಾಯ್ ಫ್ರೆಂಡ್ಸ್, ಕಾಟೇರನ ಆರ್ಭಟ ಈಗ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು ಮತ್ತು ಇತರ ಭಾಷೆಗಳ ಪ್ರೇಕ್ಷಕರನ್ನು ಈ ಕಾಟೇರ ಮೂವಿ ತನ್ನತ್ತ ಗಮನ ಸೆಳೀತಾ ಇದೆ. ನಮ್ಮ ಡಿ ಬಾಸ್ ಮಾಡಿರುವಂತ ಕಾಟೇರ ಚಿತ್ರವು ಯಾವ ಭಾಷೆಗೂ ಡಬ್ಬಾಗದೇ ಇದ್ದರಿಂದ ಇದನ್ನು ಕನ್ನಡದಲ್ಲೇ ಎಲ್ಲರೂ ನೋಡುತ್ತಿದ್ದಾರೆ ಮತ್ತು ಇತರ ಭಾಷೆಗಳ ಪ್ರೇಕ್ಷಕರು ಈ ಮೂವಿ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ತೆಲುಗು ಭಾಷೆಯವರು ಇತ್ತೀಚೆಗೆ ರಿಲೀಸ್ ಆದ ತಮ್ಮ ಸಲಾರ್ ಚಿತ್ರಕ್ಕಿಂತ ಮೊದಲು ಈ ಕಾಟೇರ ಚಿತ್ರವನ್ನು ನೋಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಕಂಟೆಂಟ್ ಆಗಿದ್ದು ಮತ್ತು ಸತ್ಯ ಘಟನೆಗೆ ಹತ್ತಿರವಾಗಿದೆ. ಆದ್ದರಿಂದ ಮೊದಲು ಈ ಕಾಟೇರ ಚಿತ್ರವನ್ನು ನೋಡುತ್ತೇವೆ ಎಂದು ಹೇಳಿದ್ದಾರೆ. ಮತ್ತು ಡಿ ಬಾಸ್ ಅವರಿಗೆ ಇವರು ಬರೀ ಕನ್ನಡದ ಸ್ಟಾರ್ ಅಲ್ಲ, ಇನ್ಮೇಲೆ ತೆಲುಗು ಸ್ಟಾರ್ ಅಂತ ಹೇಳಿದ್ದಾರೆ. ಈ ಚಿತ್ರವನ್ನು ನೋಡಿ ಬೇರೆ ಭಾಷೆಯ ಪ್ರೇಕ್ಷಕರು ದರ್ಶನ್ ಸರ್ದು ನಾವು ನೋಡಿರುವ ಮೊದಲ ಮೂವಿ ಆದ್ರೂ ಇನ್ಮೇಲೆ ಅವರಿಗೆ ಫ್ಯಾನ್ ಆಗ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ರೀತಿ ಒಳ್ಳೆ ಕಂಟೆಂಟ್ ಕೊಡುವ ಹೀರೋಗಳನ್ನು ಅತಿ ಹೆಚ್ಚು ಜನ ಇಷ್ಟಪಡುತ್ತಾರೆ. ಆದ್ದರಿಂದ ನಾವು ಇನ್ನು ಮುಂದೆ ಬರೀ ತೆಲುಗು ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಕನ್ನಡ ಇಂಡಸ್ಟ್ರಿಗೂ ಸಪೋರ್ಟ್ ಮಾಡಿ ಮುಂದೆ ನಾವು ಡಿ ಬಾಸ್ ಫ್ಯಾನ್ ಅಂತ ಹೇಳಿದ್ದಾರೆ. కాటేరా దర్శన్ అన్న వేరే లెవెల్ అన్న. ఏందన్న అది ఫైటింగ్ సీన్స్, ఆ యాక్షన్స్, అబ్బాబా ఏం చెప్పా అన్న. అసలు కన్నడ స్టార్ కాదు, ఇప్పుడు తెలుగు స్టార్ మన దర్శన్ అన్న. ఏం యాక్టింగ్ అన్న, అసలు వేరే లెవెల్. అసలు దర్శన్ నేను అంటే ఫస్ట్ సినిమా అబద్ధం చెప్పాలి, ఫస్ట్ సినిమా చూసిన దర్శనానికి పెద్ద ఫ్యాన్ అయిపోయినా. ఏం యాక్టింగ్ అన్న, వేరే లెవెల్ యాక్టింగ్ అన్న, మీది సూపర్ యాక్టింగ్. ಫ್ರೆಂಡ್ಸ್, ಇದಷ್ಟೇ ಅಲ್ಲ, ಇತ್ತೀಚೆಗೆ ರಿಲೀಸ್ ಆದ ಪ್ರಭಾಸ್ ರವರ ಸಲಾರ್ ಮೂವಿಗೆ ಈ ಚಿತ್ರ ಪೈಪೋಟಿ ಕೊಡಲು ಹೋಗುತ್ತಿದೆ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಈ ಸಲಾರ್ ಚಿತ್ರವನ್ನು ಹಿಂದೆ ಹಾಕಲಿದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಮೂವಿ ಒಂದು ಒಳ್ಳೆ ರೀತಿಯ ಕಥೆ ಇದೆ ಮತ್ತು ಸತ್ಯ ಘಟನೆಗೆ ರಿಲೇಟೆಡ್ ಆಗಿದ್ದು ಈ ಮೂವಿಯನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಆದ್ದರಿಂದ ಈ ಮೂವಿಯು ಇನ್ನೇನು ಕೆಲವೇ ದಿನಗಳಲ್ಲಿ 100 ಕೋಟಿಯ ಗಡಿ ದಾಟಲಿದೆ. ಈ ಮೂವಿಯು ಕನ್ನಡ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ ಎಲ್ಲಾ ಪ್ರೇಕ್ಷಕರ ಗಮನವನ್ನು ಸೆಳೆಯುತ್ತಿದೆ. ಯಾವುದೇ ಫ್ಯಾನ್ ಇಂಡಿಯಾ ಮೂವಿಗೆ ಕಡಿಮೆ ಇಲ್ಲ ಅಂತ ಈ ಕಾಟೇರ ಮೂವಿ ತೋರಿಸಿಕೊಡ್ತಾ ಇದೆ. ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ರೆ ಒಬ್ಬ ಸ್ಟಾರ್ ನಟರು ಎಷ್ಟು ಗಳಿಕೆ ಮಾಡಬಹುದು ಅಂತ ಈ ಮೂವಿಯಿಂದ ನಾವು ತಿಳಿದುಕೊಳ್ಳಬಹುದು. ಈಗಾಗಲೇ ದರ್ಶನ್ ಸರ್ ನಾನು ಕನ್ನಡಿಗರಿಗೆ ಮಾತ್ರ ಮೂವಿ ಮಾಡ್ತೀನಿ, ನನಗೆ ಕನ್ನಡಿಗರು ನೋಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಮೂವಿಯನ್ನು ಒಂದೇ ಭಾಷೆಯಲ್ಲಿ ಮಾತ್ರ ಬಿಟ್ಟಿದ್ದು, ಆದರೆ ಬೇರೆ ಭಾಷೆಯವರ ಗಮನ ಸೆಳೆದಿದ್ದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಇದೇ ರೀತಿಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇರಲಿ ಮತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳ್ತಾ, ಕಾಟೇರ ಸಿನಿಮಾವು ಇನ್ನೂ ಜಾಸ್ತಿ ಹೆಸರು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಧನ್ಯವಾದಗಳು.